ಇನ್ನೊಂದು ಪ್ರಮುಖವಾಗಿ ಅಲ್ಲಿ ಸಿಎಂ ಅವರು ಪ್ರಧಾನಿಯವರನ್ನ ಭೇಟಿ ಮಾಡುವಾಗ ಇಲ್ಲಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡಿ ಪಿಎಂ ಅವರು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿದ್ದಾರೆ, ಸಂಸತ್ನ ಬಿಜೆಪಿ ಕಚೇರಿ ಮಾಡಿಬಿಟ್ಟಿದ್ದಾರೆ ಅಂತ ನೇರವಾಗಿ ಅದೊಂದು ರಾಜಕೀಯ ಆರೋಪ ಮಾತ್ರ. ಸಂಸತ್ನಲ್ಲಿ ಅಧಿಕಾರ ಇರತಕ್ಕಂಥದ್ದು ಸಭಾಧ್ಯಕ್ಷರಿಗೆ ಮತ್ತು ಸಭಾಪತಿಗಳಿಗೆ, ಚೇರ್ಮನ್ಗೆ, ರಾಜ್ಯಸಭೆಯಲ್ಲಿ ಚೇರ್ಮನ್ಗೆ, ಲೋಕಸಭೆಯಲ್ಲಿ ಸಭಾಧ್ಯಕ್ಷರಿಗೆ. ಅದರಲ್ಲಿ ಯಾರು ಯಾವ ಕಚೇರಿ ಮಾಡಿಕೊಳ್ಳುವಂಥ ಪ್ರಶ್ನೆಯೇ ಬರೋದಿಲ್ಲ. ಅದು ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು. ಆ ರೀತಿ ಒಂದು ನಮ್ಮ ಕಡೆ ಗಾದೆ ಮಾತಿದೆಯಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳಿ. ಬಿಜೆಪಿ ಮೇಲೆ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಆರೋಪ ಮಾಡ್ತೀರಿ. ನಿಮ್ಮ ಆರೋಪವೇ ಒಂದು ರೀತಿಯ ನಗೆಪಾಟ್ಲಿಗಾಗಿ ಈಡಾಗುವಂತ ಆರೋಪ. ನೀವು ಗೆದ್ರೆ ಜನಾದೇಶ ಅಂತ ಹೇಳ್ತೀರಿ, ಬಿಜೆಪಿ ಗೆದ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳ್ತೀರಿ. ಈಗಾಗಲೇ ಸುಪ್ರೀಂ ಕೋರ್ಟೇ ಮಾನಿಟರ್ ಮಾಡಿ, ಸುಪ್ರೀಂ ಕೋರ್ಟೇ ಇವಿಎಂಗೆ ಸಂಬಂಧಪಟ್ಟಂತೆ IIT ಮೂಲಕ ಆ ತಜ್ಞರ ವರದಿಯೆಲ್ಲ ಪಡೆದು ಇದರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದೆ. ಇಷ್ಟಾದ್ಮೇಲೂ ಕೂಡ ಇವಿಎಂ ಮೇಲೆ ದೋಷ ಇದೆ ಅಂತ ಹೇಳಿದ್ರೆ ಸಾಬೀತುಪಡಿಸೋದಕ್ಕೆ ಕೋರ್ಟಿಗೆ ಹೋಗಕ್ಕೆ ಅವಕಾಶ ಇದೆ. ಅದು ಸೋತಾಗೆಲ್ಲ ಇವಿಎಂ ಅಂತ ಹೇಳ್ತೀರಿ. ಇದು ಕಾಂಗ್ರೆಸ್ನ ಮಾನಸಿಕತೆ, ವಿಪಕ್ಷಗಳ ಮಾನಸಿಕತೆ. ಜನಾದೇಶವನ್ನು ಗೌರವಿಸಬೇಕು ಅನ್ನುವಂತ ಒಂದು ದೊಡ್ಡ ಮನಸ್ಸು ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ನ ಮಾನಸಿಕತೆ. ಹಾಗಾಗಿಯೇ ಗೌರವಯುತವಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನಡೆಸ್ಕೊಂಡ ನಂತರನೂ ಕೂಡ ಇಲ್ಲಿ ಹೊರಗಡೆ ಬಂದು ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ಮಾಡುತ್ತೆ, ಸರ್ವಾಧಿಕಾರಿ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ದ್ವೇಷ ಅಂತ ಅಂದೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಇನ್ನೊಂದು ಪ್ರಮುಖವಾಗಿ ಅಲ್ಲಿ ಸಿಎಂ ಅವರು ಪ್ರಧಾನಿಯವರನ್ನ ಭೇಟಿ ಮಾಡುವಾಗ ಇಲ್ಲಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡಿ ಪಿಎಂ ಅವರು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿದ್ದಾರೆ, ಸಂಸತ್ನ ಬಿಜೆಪಿ ಕಚೇರಿ ಮಾಡಿಬಿಟ್ಟಿದ್ದಾರೆ ಅಂತ ನೇರವಾಗಿ ಅದೊಂದು ರಾಜಕೀಯ ಆರೋಪ ಮಾತ್ರ. ಸಂಸತ್ನಲ್ಲಿ ಅಧಿಕಾರ ಇರತಕ್ಕಂಥದ್ದು ಸಭಾಧ್ಯಕ್ಷರಿಗೆ ಮತ್ತು ಸಭಾಪತಿಗಳಿಗೆ, ಚೇರ್ಮನ್ಗೆ, ರಾಜ್ಯಸಭೆಯಲ್ಲಿ ಚೇರ್ಮನ್ಗೆ, ಲೋಕಸಭೆಯಲ್ಲಿ ಸಭಾಧ್ಯಕ್ಷರಿಗೆ. ಅದರಲ್ಲಿ ಯಾರು ಯಾವ ಕಚೇರಿ ಮಾಡಿಕೊಳ್ಳುವಂಥ ಪ್ರಶ್ನೆಯೇ ಬರೋದಿಲ್ಲ. ಅದು ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು. ಆ ರೀತಿ ಒಂದು ನಮ್ಮ ಕಡೆ ಗಾದೆ ಮಾತಿದೆಯಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳಿ. ಬಿಜೆಪಿ ಮೇಲೆ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಆರೋಪ ಮಾಡ್ತೀರಿ. ನಿಮ್ಮ ಆರೋಪವೇ ಒಂದು ರೀತಿಯ ನಗೆಪಾಟ್ಲಿಗಾಗಿ ಈಡಾಗುವಂತ ಆರೋಪ. ನೀವು ಗೆದ್ರೆ ಜನಾದೇಶ ಅಂತ ಹೇಳ್ತೀರಿ, ಬಿಜೆಪಿ ಗೆದ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳ್ತೀರಿ. ಈಗಾಗಲೇ ಸುಪ್ರೀಂ ಕೋರ್ಟೇ ಮಾನಿಟರ್ ಮಾಡಿ, ಸುಪ್ರೀಂ ಕೋರ್ಟೇ ಇವಿಎಂಗೆ ಸಂಬಂಧಪಟ್ಟಂತೆ IIT ಮೂಲಕ ಆ ತಜ್ಞರ ವರದಿಯೆಲ್ಲ ಪಡೆದು ಇದರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದೆ. ಇಷ್ಟಾದ್ಮೇಲೂ ಕೂಡ ಇವಿಎಂ ಮೇಲೆ ದೋಷ ಇದೆ ಅಂತ ಹೇಳಿದ್ರೆ ಸಾಬೀತುಪಡಿಸೋದಕ್ಕೆ ಕೋರ್ಟಿಗೆ ಹೋಗಕ್ಕೆ ಅವಕಾಶ ಇದೆ. ಅದು ಸೋತಾಗೆಲ್ಲ ಇವಿಎಂ ಅಂತ ಹೇಳ್ತೀರಿ. ಇದು ಕಾಂಗ್ರೆಸ್ನ ಮಾನಸಿಕತೆ, ವಿಪಕ್ಷಗಳ ಮಾನಸಿಕತೆ. ಜನಾದೇಶವನ್ನು ಗೌರವಿಸಬೇಕು ಅನ್ನುವಂತ ಒಂದು ದೊಡ್ಡ ಮನಸ್ಸು ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ನ ಮಾನಸಿಕತೆ. ಹಾಗಾಗಿಯೇ ಗೌರವಯುತವಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನಡೆಸ್ಕೊಂಡ ನಂತರನೂ ಕೂಡ ಇಲ್ಲಿ ಹೊರಗಡೆ ಬಂದು ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ಮಾಡುತ್ತೆ, ಸರ್ವಾಧಿಕಾರಿ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ದ್ವೇಷ ಅಂತ ಅಂದೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ.